ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಸ್ವಲ್ಪ ಮಾರ್ಕೆಟ್ ಇಂಟೆಲಿಜೆನ್ಸ್ ನಮಗೇನು ಬಂದಿತ್ತು ಆ ಪ್ರಕಾರವಾಗಿ ನಾವು ಈ ಶಿವಮ್ ಅಸೋಸಿಯೇಟ್ ಏನು ಕಂಪನಿ ಇದೆ ಆ ಕಂಪನಿಗೆ ಏನು ಶಿವಾನಂದ್ ನೀಲ್ನವರವರು ಏನು CMD ಅಲ್ಲಿ ನಾವು ಒಂದು ಪ್ರಾಥಮಿಕ ತನಿಖೆಯನ್ನು ನಾವು ಸಹಕಾರಿ ಇಲಾಖೆ DR ಅವರು ACP ಮಾರ್ಕೆಟ್ ಅವರು ಆಮೇಲೆ ಈ ಜ್ಯೂರಿಸ್ಡಿಕ್ಷನಲ್ CP ಅವರು ಹೋಗಿ ಇನ್ವೆಸ್ಟಿಗೇಷನನ್ನು ಪ್ರಾಥಮಿಕವಾಗಿ ನಡೆಸ್ಕೊಂಡು ಬಂದಿದ್ವಿ. ಆ ಪ್ರಕಾರವಾಗಿ ಒಂದು ವರದಿಯನ್ನು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಸಹಿತ ನೀಡಿದ್ದೀವಿ. ಈ ಒಂದು ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ARCS ಏನಿದ್ದಾರೆ ಅವರಿಗೆ ಒಂದು ಅಥರೈಸೇಷನನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಅವರು ಒಂದು FIR ಅನ್ನು ಮಾಳಮಾರುತಿ ಪೊಲೀಸ್ ಸ್ಟೇಷನಲ್ಲಿ ನೀಡಿದರು. ಆ ಪ್ರಕಾರವಾಗಿ ಏನು ನಮ್ಮ ಶಿವಾನಂದ್ ನೀಲ್ನವರಿದ್ದಾರೆ ಅವರನ್ನು ಈಗ ಪೊಲೀಸ್ ಇಲಾಖೆ ಬಂಧಿಸಿದೆ. ಸೊ ಇದು ಒಂದು ಅನ್ರೆಗ್ಯುಲೇಟೆಡ್ ಫಂಡ್ ಟ್ರಾನ್ಸಾಕ್ಷನ್ ಒಂದು ಕ್ಲಿಯರ್ ಕೇಸ್ ಇರೋದ್ರಿಂದ ಸಾಕಷ್ಟು RBI ಮತ್ತು SEBI ಗೈಡ್ಲೈನ್ಸಿನ ವೈಲೇಷನ್ಗಳು ಆಗಿದ್ದಾವೆ. ಸೊ ಪ್ರಾಥಮಿಕ ಈ ಹಂತದ ತನಿಖೆಯಲ್ಲಿ ಇಷ್ಟು ನಮಗೆ ಗಮನಕ್ಕೆ ಬಂದಿದೆ. ಸೊ ಇನ್ನಷ್ಟು ತನಿಖೆಯನ್ನು ನಾವು ನಡೆಸ್ಕೊಳ್ತೀವಿ. ಕೇಳಿ ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ? ಅಲ್ಲ, ಅದು ಈಗ ನಿಖರವಾಗಿ ಅದನ್ನು ಯಾವುದೂ ಹೇಳೋಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಪ್ರಾಥಮಿಕವಾಗಿ ನಮಗೆ ತನಿಖೆಗೆ ತಗೊಂಡು ಬಂದಿದ್ದೀವಿ. ಎಷ್ಟು ಠೇವಣಿದಾರರಿದ್ದಾರೆ ಅದರದ್ದು ಮಾಹಿತಿಗಳನ್ನು ಸ್ವಲ್ಪ ತೊಗೊಂಡು ಬಂದಿದ್ದೀವಿ. ಸ್ವಲ್ಪ ಅದನ್ನು ಮಾಹಿತಿಯನ್ನು ಈಗ ಅವರು ಕರ್ಕೊಂಡು ಬಂದಿದ್ದಾಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದಮೇಲೆ ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿತದೆ. ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಇಬ್ಬರು ಸಹಿತ ತಮಗೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಇನ್ ಡೀಟೇಲ್ ಏನು ಆಗಿದೆ, ಆಗು ಹೋಗುಗಳು ಎಷ್ಟಾಗಿದ್ದಾವೆ ಏನೆಂಬುದನ್ನು ಮಾಹಿತಿಯನ್ನು ಠೇವಣಿದಾರರು ಯಾರಾದರೂ ದೂರು ಕೊಟ್ಟಿದ್ದಾರೆ ಸರ್? ಸದ್ಯಕ್ಕೆ ಠೇವಣಿದಾರರು ಕೇಳಿದ್ದಾರೆ, ಬಟ್ ಅದು ಆ ರೀತಿ ಯಾವುದು ಮೌಖಿಕವಾಗಿ ಅಥವಾ ಇದರಲ್ಲಿ ದೂರುಗಳು ಬಂದಿಲ್ಲ ನಮಗೆ ಯಾವುದು. ಸರ್, ಈಗ ಸಾವಿರಾರು ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು ಆ ಹಣ ಎಲ್ಲಿ ಬಳಕೆಯಾಗಿದೆ ಮತ್ತು ಅದು ಹಣ ಅದನ್ನೇ ಅದು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲಿ ಆಗಿದೆ ಏನಾಗಿದೆ ಅದನ್ನು ಅದು ತನಿಖೆ ಮಾಡಿದ ಮೇಲೆ ತಾನೇ ಗೊತ್ತಾಗೋದು. ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಅದನ್ನು ತನಿಖೆ ಮಾಡಿದ್ಮೇಲೆ ನಾವು ಅದನ್ನು ವಿವರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ತಮಗೆ ವಿವರವಾಗಿ ನೀಡುತ್ತೆ. ಸರ್, ಯಾವ ರೀತಿ ಮನುಷ್ಯ ಹಣ ಸಂಗ್ರಹ ಮಾಡ್ತಿದ್ದ ಮತ್ತು ಇವ್ರ ಹಿನ್ನೆಲೆ ಏನು, ಎಲ್ಲಿ ಅವರು? ಅಲ್ಲ, ಅವ್ರ ಮೂಲ ಊರ ಬಗ್ಗೆ ತಮಗೆಲ್ಲ ಈಗಾಗಲೇ ಗೊತ್ತಿದೆ. ಅವರು ಈ ಶಿವಮ್ ಅಸೋಸಿಯೇಟ್ ಅಂತ ಹೆಸರಿನಲ್ಲಿ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಒಂದು ಮುಖಾಂತರವಾಗಿ ಸಾಕಷ್ಟು ಜನರಿಂದ ಅವರು ಲೋನ್ ರೂಪದಲ್ಲಿ ನಾವು ತೊಗೊಳ್ತೀವಿ ಅಂತ ಹೇಳಿ ಹಣವನ್ನು ತೊಗೊಂಡಿದ್ದಾರೆ. ಕೆಲವೊಂದು ಆ್ಯಪಲ್ಲಿ ಸಹಿತ ನಾವು ನೋಡ್ಕೊಂಡಿದ್ದೀವಿ. ಅದು ಎಷ್ಟು ರೂಪದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಕ್ಯಾಶ್ ರೂಪದಲ್ಲಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನು ಏನಿದೆ ಅದು ಸ್ವಲ್ಪ ಇನ್ವೆಸ್ಟಿಗೇಷನ್ ಆದಮೇಲೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗ್ತದೆ. ಅಂದಾಜು ಸರ್ ಎಷ್ಟು ಜನ ಇದ್ದಾರೆ ಅಂದಾಜು ಇಲ್ಲ, ನಾವು ವೆರಿಫೈ ಮಾಡಿ. ನೀವು ಉಲ್ಲೇಖ ಮಾಡಿದ್ರಿ 35,000 ಅನ್ನೋದು ಯಾವುದು? ಅದು ARCS ಅವರು ಮಾಡಿದ್ದಾರೆ. ARCS ಅವರು ಮಾಡಿದ್ದಾರೆ. ನನ್ನ ರಿಪೋರ್ಟ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಾನು ಕಳಿಸ್ಕೊಟ್ಟಿದ್ದೀನಿ. ಸರ್ಕಾರಕ್ಕೆ ಬಂದಮೇಲೆ ಅದೇನು ಕಾಂಪಿಟೆಂಟ್ ಅಥಾರಿಟಿ KPID ಅಂಡರಲ್ಲಿ ಏನು ಅಪಾಯಿಂಟ್ ಮಾಡ್ತಾರೆ, ತದನಂತರ ಫರ್ದರ್ ಇನ್ವೆಸ್ಟಿಗೇಷನ್. ಇದು ರಿಜಿಸ್ಟ್ರೇಷನ್ 2020 ಆಗಿದೆ. ಸರ್, ಕೇಸ್ ಏನಾದರೂ ಹಸ್ತಾಂತರ ಆಗುತ್ತೆ? FIR ದಲ್ಲಿ 2000 ಅದು ಮುಂದಿನ ಇದೆ. ನಾಳೆ ಅದ್ರ ಬಗ್ಗೆ ತಮಗೇನು ಇನ್ ಡೀಟೇಲ್ ಬೇಕಾಗಿದೆ, 2016 ಇನ್ ಡೀಟೇಲ್ ತಮಗೇನು ಅವಶ್ಯಕತೆ ಇದೆ ಎಲ್ಲವೂ ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ತಮಗೆ ನೀಡ್ತಾರೆ. ಜನರಿಗೆ ಏನು ಹೇಳ್ತೀರಿ ಸರ್? ಠೇವಣಿದಾರರಿಗೆ ಭಯಗೊಂಡಿದ್ದಾರೆ ಸರ್, ಯಾಕಂದ್ರೆ ಅರೆಸ್ಟ್ ಆಗಿರುವಂತ ಕಾರಣ. ಅಲ್ಲ, ನಮ್ಮ ಉದ್ದೇಶ ಮುಂದೆ ಆಗುವಂತಹ ಅನಾಹುತವನ್ನು ತಡೆಯೋದು. ನಮಗೆ ಯಾವ ರೀತಿ ಯಾರಿಗೆ ತೊಂದರೆ ಕೊಡಬೇಕು ಅನ್ನೋದಿಲ್ಲ. ಜಿಲ್ಲಾಡಳಿತದ ಸ್ಪಷ್ಟ ಒಂದು ಉದ್ದೇಶ ಇದು. ಈಗ ಆಗಿರೋದು ಆಗಿ ಹೋಗಿದೆ. ಇನ್ನು ಮುಂದೆ ಈ ರೀತಿ ಜನರಿಗೆ ಅನಾನುಕೂಲ ಆಗ್ಬಾರ್ದು, ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಈ ಕ್ರಮವನ್ನು ತೊಗೊಂಡಿದ್ದೀವಿ. ಅದ್ರ ಬಗ್ಗೆ ಏನಿದೆ KPID ಆ್ಯಕ್ಟ್ ಇದೆ, ಆ ಅಂಡರಲ್ಲಿ ಯಾವ ಗೈಡ್ಲೈನ್ಸ್ಗಳಲ್ಲಿ ಏನಾಗಬೇಕು ಅದನ್ನು ಮುಂದಿನ ಕ್ರಮವನ್ನು ಮಾನ್ಯ ಸರ್ಕಾರದ ನಿರ್ದೇಶನದಂತೆ ನಾವು ತಗೊಳ್ತೇವೆ. ಸರ್ಕಾರದ ಗಮನಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ.